ಹಾಯ್, ವೆಲ್ಕಮ್ ಟು ದ ಚಾನಲ್. ಮೈಸೂರಲ್ಲೂ ಇಲ್ಲ, ಕರ್ನಾಟಕದಲ್ಲೂ ಇಲ್ಲ, ಉಜ್ಜಯಿನಿಲಿದ್ದೀನಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಕ್ಯಾಮ್ರಾ ಅಲೌಡ್ ಆಯ್ತೋ ಇಲ್ವೋ ಗೊತ್ತಿಲ್ಲ. ಒಂದು ಜರ್ನಿ ದೊಡ್ಡದಾಗಿದೆ, ಆದರೆ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನೇನು ಡಾಕ್ಟರ್ ಬ್ರೋ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಏನಿಲ್ಲ, ಸಿಂಪಲ್ಲಾಗಿ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಈ ಮಧ್ಯಪ್ರದೇಶದಿಂದ ಉಜ್ಜಯಿನಿಲಿದ್ದೀನಿ. ಉಜ್ಜಯಿನಿಗೆ ಬಸ್ಸಲ್ಲಿ ಬಂದಿದ್ದೀನಿ, ನಮ್ಮದೇ ಬಸ್ ಇದೆ. ಇದೊಂದು ಥರ ನಂದು ಸೋಲೋ ಥರ, ಆದರೆ ಸೋಲೋ ಅಲ್ಲ, ಜಾಸ್ತಿ ಹೇಳೋಕ್ಕಾಗಲ್ಲ. ಸೊ ಇವತ್ತು ಉಜ್ಜಯಿನಿಲಿ ದೇವ್ರ ದರ್ಶನ ಮಾಡಿ ಅಲ್ಲಿರೋ ಸರೌಂಡಿಂಗ್ಸು ಏನೇನು ಹತ್ತತ್ರ ಪ್ಲೇಸ್ ಇದೆಯೋ ಅದನ್ನೆಲ್ಲ ನೋಡ್ಕೊಂಡು ನಾಳೆ ಓಂಕಾರೇಶ್ವರ ಟೆಂಪಲ್ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಇವತ್ತು ಉಜ್ಜಯಿನಿಲಿ ಆಲ್ಟು, ನಾಳೆ ಓಂಕಾರೇಶ್ವರ. ಇಲ್ಲೆಲ್ಲ ಆಟೋಗಳೆಲ್ಲ ಇದೇ ಥರ, ಆಲ್ಮೋಸ್ಟ್ ಎಲ್ಲ ಎಲೆಕ್ಟ್ರಿಕ್ಕು, ಎಲ್ಲ ಫುಲ್ಲು ಎಲ್ಲ ಎಲೆಕ್ಟ್ರಿಕ್ಕೆ. ಇಲ್ಲಿ ನಂಗೆ ಬೇಜಾರು ಏನಂದರೆ ಎಲ್ಲ ಹಿಂದಿಲೈತೆ, ಯಾವುದು ಇಂಗ್ಲೀಷಲ್ಲಿ ಇಲ್ಲ. ನಮ್ಮ ಕರ್ನಾಟಕಕ್ಕೆ ಬಂದರೆ ಇಂಗ್ಲೀಷು, ಹಿಂದಿ, ತಮಿಳ್ ಎಲ್ಲ ಲ್ಯಾಂಗ್ವೇಜು ಇರಬೇಕು. ಆದರೆ ಇವ್ರಿಗೆ ನಮ್ಮ ನಾರ್ತ್ ಕಡೆ ಎಲ್ಲ ಇವ್ರಿಗೆ ಹಿಂಗೆ ಎಲ್ಲ ಹಿಂದಿ, ಅದು ಇಂಗ್ಲೀಷ್ ಇಲ್ಲ. ಅಟ್ಲೀಸ್ಟ್ ಅಲ್ಲಿ ಒಳಗಡೆ ಲಿಫ್ಟ್ ಗೇಟ್ ಹೋಗೈತೆ ಅಂತಲೂ ಹಾಕಿಲ್ಲ, ಅದು ಹಿಂದಿಲೇ ಹಾಕವ್ರೆ. ನಮ್ಗೆ ಹಿಂದಿ ಬರ್ದಿರೋರಿಗೆ ಏನು ಮಾಡೋದು? ಈಗ ಇಲ್ಲಿಂದ ಗಡ್ಕಾಲಿಗೆ ಹೋಗ್ತಿದ್ದೀವಿ. ಇನ್ನೊಂದು ವಿಷಯ ಏನಂದರೆ, ಟೆಂಪಲ್ಗೆ ಹೋಗ್ಬೇಕಾದ್ರೆ ಫೋನ್ ಅಲೌಡ್ ಇಲ್ಲ ಅಂದರು, ಅದಕ್ಕೆ ನಾನು ಫೋನ್ ತಗೊಂಡು ಹೋಗಲಿಲ್ಲ. ಬಟ್ ಅಲ್ಲಿ ಟೆಂಪಲಲ್ಲಿ ಸಿಕ್ಕಾಬಟ್ಟೆ ಫೋನ್ ತಂದ್ರೆ ಎಲ್ಲರೂ ಎಲ್ಲ ಅಲೌಡ್ ಇತ್ತು, ಮಿಸ್ ಆಗೋಯ್ತು. ಹಿಂದಿರೆ ಚೆನ್ನಾಗಿ ವಿಡಿಯೋ ಮಾಡ್ಕೊಂಡ್ಬರ್ಬೋದಾಗಿತ್ತು. ಒಟ್ಟಿನಲ್ಲಿ ಮೇನ್ ಟೆಂಪಲಲ್ಲಿ ಫೋನ್ ಅಲೌಡ್ ಇಲ್ಲ ಅಂದರೆ ಫೋನ್ ಅಲೌಡ್ ಇತ್ತು, ಬಟ್ ಫೋನ್ ಅಲೌಡ್ ಇಲ್ಲ. ನಾನೇ ಅಲ್ಲಿ ಪೂಜಾರಿ ಹತ್ರ ಒಂದು 100 ರೂಪೀಸ್ ಕೊಟ್ಬಿಟ್ಟು ಪೂಜಾರಿ ಹತ್ರ ಫೋಟೋ ತೆಗ್ಸ್ಕೊಂಡೆ. ಆದರೆ ಫೋಟೋನ ಅವ್ರು ತೆಗಿಲಿಲ್ಲ, ನಾನೇ ಒಂದು ಟೆಂಪಲ್ ಫೋಟೋ ಸ್ನ್ಯಾಪ್ ಅಂತೆ ಅಷ್ಟೇ, ಏನು ತಗೊಳಕ್ಕಾಗಲಿಲ್ಲ. ಅದಕ್ಕೆ ಫುಲ್ ಫಿಕ್ಸ್ ಆಗಿದ್ದೀನಿ, ಅಲೌಡ್ ಇದ್ರು ಇಲ್ಲ ಅಂದರು ಫೋನ್ ಇಟ್ಕೊಂಡಂತೂ ಹೋಗ್ತೀನಿ ಅಷ್ಟೇ. ನೆಕ್ಸ್ಟ್ ಟೈಮ್ ಆ ಥರ ಎಲ್ಲ ಇಲ್ಲ. ಸೊ ಏನಿಲ್ಲ, ಅದೊಂದು ಮಿಸ್ ಆಗಿದೆ. ಇನ್ನೂ ಸುಮಾರು ಪ್ಲೇಸ್ಗಳೈತೆ. ಟಿಲ್ ನೈಟ್ ಗಂಟ, ಸಾಯಂಕಾಲ ಗಂಟನೂ ವಿಡಿಯೋ ಮಾಡೋದು. ಈಗ ಏನು ಬರ್ತದೆ ನಿಜ ಗೊತ್ತಿಲ್ಲ. ಒಟ್ಟಿನಲ್ಲಿ ಗಣೇಶ ಟೆಂಪಲ್ ಇದು, ಏನೇ ಕೇಳ್ಕೊಂಡ್ರೆ ಅದಾಗುತ್ತಂತೆ. ಈ ಗಣೇಶ ಟೆಂಪಲ್ ಹತ್ರ ಗೋಮಾತೆ ಹಸುಗಳಿದೆ. ಓಹ್, ಪೂರಿ ಜಗನ್ನಾಥ್ ದೇವ್ರು ಇಲ್ಲಿ ಇಟ್ಟವ್ರೆ. ವಾಹ್, ಇರಿ ಫಸ್ಟ್ ಗಣೇಶ ನೋಡ್ಬಿಡೋದ, ಆಮೇಲೆ ಬೇರೆ ಕೆಲಸ. ಸಕ್ಕತ್ತಾಗಿದೆ ಗಣೇಶ, ಒಂಥರ ಡಿಫ್ರೆಂಟ್ ಆಗಿ. ಸೊ ಇದು ಈ 12 ವರ್ಷಕ್ಕೊಂದ್ಸತಿ ಕ್ರಿಶ್ಚಿಯನ್ದು ಹಾರ್ಟ್ನ ತೆಗೆದು ಚೇಂಜ್ ಮಾಡ್ತಾರೆ. ಅದು ಮರ್ನಲ್ಲಿ ಮಾಡಿರ್ತಾರೆ, ಬಿಗ್ ಸ್ಟೋರಿನೇ ಐತೆ. ಆದ್ರೆ ಅಲ್ಲೋಗಿನೇ ಒಂದ್ ದಿವಸ ವಿಡಿಯೋ ಮಾಡ್ತೀನಿ, ಮೀನ್ಸ್ ಅಲ್ಲೋಗಿ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಇಷ್ಟಿನೇ ಬೇರೆಯವ್ರ ಹತ್ರ ಕೇಳೋದೆ ಒಂದು ಮಜಾ. ಇಲ್ಲ ಅವರು ಮರಿಗಳವೆ, ಇಲ್ಲಿ 10 ರೂಪಾಯಿನ 20 ರೂಪಾಯಿ ಕೊಟ್ರೆ ಅಲ್ಲಿ ತಿನ್ನಕ್ ಕೊಡ್ತಾರೆ. ನೀವೆಲ್ಲ ನಮ್ ಬಾಳೆಂಗಿಲ್ಲ ತಗೊಂಡು ಎಲ್ಲರೂ ಎತ್ತಬಿಟ್ರಿ. ಇದೇ ಟೆಂಪಲ್ ಗಡ್ಕಾಲಿ, ಅದು ಸಿಟಿ ಲೈಫ್ ಅಂತೆ ಗಾಡಿ ಹೆಸರು. 15 ಕಿಲೋಮೀಟರ್ ಅಷ್ಟೇ ಅಂತ ಕೊಡೋದು. ನಾ ಬಂದಿದ್ದು 20 ಕಿಲೋಮೀಟರ್ ಓಡಿಸ್ತಾನೆ. ಅದೇನ್ ಲೆಕ್ಕ ಇಟ್ಕೊಂಡು ಹೇಳಿದ ನನಗೂ ಅರ್ಥ ಆಯ್ತಲ್ಲ. ನಾನ್ ತಪ್ಪು ಕೇಳಿದ್ನಲ್ಲ, ಅವನೇ ತಪ್ಪು ಹೇಳಿದ್ನ. ಇದೇ ಟೆಂಪಲ್ ಗಡ್ಕಾಲಿ ಟೆಂಪಲ್. ಮಧ್ಯದ ಗಂಟೆನೇ ಇಲ್ಲ. ಫೋನು ಅಯ್ಯೋ ಸ್ವಾಮಿ, ಏನಿದು? ತಳಮಳಗೊಳ್ಳಬೇಡಯ್ಯಮ್ಮ, ಅವು ಧರ್ಮ ಜ್ಯೋತಿಯ ದಿವ್ಯ ಕಾಂತಿಯ. ದೇವ್ರನ್ನ ಕೇಳಕ್ ಮುಂದವ್ರು, ಫೋಟೋ ತೆಗಕ್ ಮುಂದವ್ರು, ಒಂದು ಅರ್ಥ ಆಯ್ತಲ್ಲ. ಮತ್ತೆ ದೇವ್ರ ನೋಡಕ್ ಚೆನ್ನಾಗೈತೆ. ಕಾಳಿದಾಸ ಇದಾರಲ್ಲ, ಅವ್ರಿಗೆ ಇಲ್ಲೇ ಸಾಕ್ಷಾತ್ಕಾರ. ये शक्तिपीठ गढ़कालिका माता मंदिर है, जहाँ पर दर्शन करे. ये गढ़कालिका माता मंदिर है. यहाँ माता जी के होठ के कण गिरे. कण गिरे थे? होठ के. 606 में सम्राट यश बदलेगा कि राजा थे सम्राट, उन्होंने इस मंदिर को बनवाया था. और इसका जीर्णोद्धार माधवराव सिंधिया जी ने भी करवाया. ऐसे बहुत सारे राजाओं ने इसका जीर्णोद्धार करवाया. जीर्णोद्धार मतलब इसको रिपेयरिंग वगैरह कराया, कंप्लीट करवाया, ये करवाया. और ये महाकवि कालिदास जी की आराधना माता है. बताया जाता है महाकवि कालिदास जी में इतना ज्ञान नहीं था, बुद्धि नहीं थी. मतलब जिस डाली बैठ जाते थे उस डाली को काट दिया करते. तो उन्होंने यहाँ पे उपासना वगैरह करी, इनकी पूजा पाठ करी, जब जाके इनको कालिदास जी को यहाँ से ज्ञान प्राप्त हुआ. जब जाके इतनी चीजों की रचना करी कवि कालिदास जी. और ये शक्तिपीठ था. जय श्री राम. ಅವ್ರೇನೋ ಹಿಂದಿಲಿ ಹೇಳಿದ್ರು, ಸ್ವಲ್ಪ ಅರ್ಥ ಆಯ್ತು. ಅವ್ರದ್ದು ಹಿಂದಿ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅನಿಸ್ತು ನನಗೆ. ಸೊ ಅವರು ಯೂಟ್ಯೂಬ್ ಚಾನಲ್ ಐತಂತೆ. ನೀವು ವಿಡಿಯೋ ಮಾಡ್ತಿದ್ದೀರಲ್ಲ, ನಮ್ದು ಇದ್ರ ಬಗ್ಗೆ ಹಿಸ್ಟ್ರಿ ಬಗ್ಗೆ ಹಾಕಿದಿರಿ, ಹಾಕಿ ಅಂದ್ರು. ಅದಕ್ಕೆ ನಾನು ಅವ್ರದ್ದು ವಿಡಿಯೋ ಮಾಡಿ ಹಾಕ್ತೆ. ಸೊ ಇಷ್ಟೊಂದು ದೀಪ ಹಚ್ತಾರೆ ಇಲ್ಲಿ. ಸ್ಪೆಷಲ್ ಏನಂದ್ರೆ ಉಜ್ಜಯಿನಿಲಿ ಜಾಸ್ತಿ ಇದು ಮೇನ್ ಆಗಿ ಶಿವನ್ ಟೆಂಪಲ್. ಎಷ್ಟೋ
12 ಜ್ಯೋತಿರ್ಲಿಂಗ ಇದೊಂದು ಜ್ಯೋತಿರ್ಲಿಂಗ. ನಾನು ಉಜ್ಜಯಿನಿಗೆ ಹೋದಾಗ ಶಿವಂದು ಒಂದು ಜ್ಯೋತಿರ್ಲಿಂಗ ಇರುತ್ತೆ ಅನ್ಕೊಂಡೆ. ಅಲ್ಲಿ ಒಳಗಡೆ ಹೋದ್ ನೋಡಿದ್ರೆ ಒಂದಿದೆ ಮೇನ್ ಆಗಿ, ಬಟ್ ಅದು ಔಟ್ ಸೈಡ್ ನೋಡಕ್ ಹೋದಾಗ ಸುಮಾರಿದೆ ಅದ್ರೊಳಗಡೆ. ಯಾವ್ದು ಕೈ ಮುಗಿಲಿ ಅಂತಾನೆ ಗೊತ್ತಾಗಿಲ್ಲ. ಒಟ್ನಲ್ಲಿ ಗಣೇಶ ಆಗ್ಲಿ, ಬೇರೆ ಬೇರೆ ತರ ಇನ್ನೂ ಶಿವ ಹೆಸರುಗಳೆಲ್ಲ ತುಂಬಾ ಇತ್ತು ಒಟ್ನಲ್ಲಿ. ಬಟ್ ಅದು ವಿಡಿಯೋ ಮಾಡ್ಕೋಬೋದಾಗಿತ್ತು, ತೋರಿಸ್ತಿಲ್ಲ ಅವರು. ವಿಡಿಯೋ ಮಾಡಕ್ ಅಂದ್ರೆ ಫೋನ್ ಅಲೌಡ್ ಇಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಒಳಗೆ ನುಗ್ದೆ. ಆಮೇಲೆ ಗೊತ್ತಾಯ್ತು ಫೋನ್ ಎಲ್ಲ ಯೂಸ್ ಮಾಡ್ಬೋದು ಅಂತ. ಅದೊಂದು ಚಾನ್ಸ್ ಮಿಸ್ ಆಯ್ತು. ಈಗ ಇನ್ನೊಂದು ದೇವಸ್ಥಾನ ಮಹಾಕಾಳೇಶ್ವರ. ನಾವು ಗೋಕರ್ಣಕ್ಕೆ ಹೋದಾಗ ಅಲ್ಲೂ ಸೇಮ್ ಹೆಸರು ಅನ್ಸುತ್ತೆ, ಮಹಾಕಾಳೇಶ್ವರ. ಅದೇ ದೇವ್ರು ಇರ್ಬೇಕು ಏನೋ ಗೊತ್ತಿಲ್ಲ. ಹಿಂಗಿಂದ ಹೋಗಿ ಆ ಕಡೆಯಿಂದ ಬರ್ಬೇಕು. ಕಾರ್ದೇನಾ ಫ್ರೆಂಡ್ಸ್, ಇಲ್ಲಿ ಈ ದೇವ್ರಿಗೆ ಮಹಾಕಾಳೇಶ್ವರಗೆ ತೀರ್ಥ ಬಿಡ್ತಾರಂತೆ. ಈ ತೀರ್ಥದ ಅಂಗಡಿ ಇಲ್ಲಿಗೆ ಬಂದಿದೀವಿ, ತೀರ್ಥದ ಅಂಗಡಿಗೆ. ಈಗ ನಾವು ಸ್ವಲ್ಪ ತೀರ್ಥ ತಗೊಂಡ್ ಹೋಗ್ಬಿಟ್ಟು ತೀರ್ಥ ತಗೊಂಡೋಗಿ ದೇವ್ರಿಗೆ ತೀರ್ಥ ಹಾಕ್ಬೇಕು. ಈಗ ಹಂಪ ಇದ್ದೇನೆ. ಕಿಂಗ್ ಫಿಶರ್ ಇರ್ಬೇಕಾ ಯಾವ್ದೋ ಗೊತ್ತಿಲ್ಲ ಫ್ರೆಂಡ್ಸ್, ಹೊಡೆದಾಕ್ಬಿಟ್ರು. ಅಯ್ಯೋ ಬಾಟ್ಲಿ ನೋಡಿ ನೋಡು, ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತ, ಈಗ ಹೊಡೆದೋಯ್ತು. ಫ್ರೆಂಡ್ಸ್ 5 ನಿಮಿಷದಲ್ಲಿ ಎಣ್ಣೆ ಬಾಟ್ಲು ಹೊಡೆದೋಯ್ತು. 2 ನಿಮಿಷ ಮುಂಚೆ ಆಯ್ತು. ಅವ್ರದ್ದು ಗ್ಲಾಸ್ ಇತ್ತು, ಹೊಡೆದೋಯ್ತು. ಇಲ್ಲಿ ನಮ್ದು ಹೊಡೆದೋಗಲ್ಲ, ನಮ್ದು ಪ್ಲಾಸ್ಟಿಕ್ದು. ಬಟ್ ಆದ್ರೆ ನಮ್ದು ಆಫೀಸರ್ ಚಾಯ್ಸ್. ನಮ್ದು ಯಾವ ಆಫೀಸರ್ಸ್ ಪ್ಯೂರ್ ವಿಸ್ಕಿ ಯಾವ್ದಪ್ಪ ನನ್ ಇವತ್ತೇ ಬ್ರ್ಯಾಂಡ್ ಕೇಳ್ತಾ ಇರೋದು. ಈಗ ದೇವ್ರಿಗೆ ಹೋಗಿ ತೀರ್ಥ ಕೊಟ್ಬಿಟ್ಟು ನಮಗೂ ತೀರ್ಥ ಕೊಡ್ತಾರೆ ಅಂತ ನೋಡೋದ. ನೋಡಿ ಅಲ್ಲೊಂದು ಬಿಸ್ನೆಸ್, ವಾಟರ್ ಬಿಸ್ನೆಸ್. ನಾವು ಅವಾಗಲೇ ನೋಡಿದ್ವಲ್ಲ, ಅದಕ್ಕಿಂತ ಸ್ವಲ್ಪ ದೊಡ್ಡದು ಇದು ದೀಪಾಸ್. ಅದು ಗೈಸ್ ಮಾಡಿ ಸ್ನ್ಯಾಪ್ ತಗೊಂಡು ಈಗ ಇಂಡೋರಲ್ಲಿ ಫೇಮಸ್ ಗಣಪತಿ ಟೆಂಪಲ್ ವಿಸಿಟ್ ಮಾಡಿ. ಚೆನ್ನಾಗೈತೆ, ತುಂಬ ದೊಡ್ಡದಾಗೈತೆ, ಸ್ಪೇಷಿಯಸ್ ಆಗೈತೆ. 2-3 ಅವರ್ಸ್ ಆಯ್ತು ನಾನು ಜರ್ನಿ ಮಾಡ್ತಾ ರೌಂಡ್ಸ್ ಹೊಡೆದೇ ಆಯ್ತು. ಮಗುದು ತೂಕದ್ದು ಇದು ಮಾಡ್ತಿರೋದು. ಈ ಬಾಕ್ಸಲ್ಲಿ ಏನು ಹಾಕೋರು ಅಂತ ಗೊತ್ತಿಲ್ಲ ಒಟ್ಟು. ಎಲ್ಲ ಸ್ವೀಟ್ ಅಂಗಡಿ, ಜಾಸ್ತಿ ಉದ್ದನ ಸ್ವೀಟ್ ಅಂಗಡಿನೇ ಇರೋದು. ಗಣೇಶನ್ ಲಾಡು ಇಷ್ಟ ಆಗ್ಬಿಟ್ಟು ಎಲ್ಲ ಕಡೆ ಲಾಡು 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 ವೆರೈಟಿ ಆಫ್ ಲಾಡು ನೋಡ್ಬೋದು. ಎಲ್ಲಾ ಕಡೆ ಉದ್ದಕ್ಕೂ ಲಾಡು ಹಾಕ್ಬಿಟ್ಟವ್ರೆ. ಗಣೇಶನ್ ಏನಿಷ್ಟ ಮೋದಕ ಲಾಡು ಬೇರೆ ಕಲರ್, ಅದ್ ಬೇರೆ ತರ. ಅಲ್ಲಿ ಇನ್ನು ಆರೆಂಜ್ ಐತೆ. ಕಿತ್ನಾ ಬೈ ಕೇವಲ 70 ರೂಪಾಯಿ. ಉದ್ದಕ್ಕೆ ಹೆಂಗ್ ಸಕ್ಕದಾಗ ಕಾಣ್ತೈತೆ. ಸ್ವೀಟ್ಸ್ ಇಟ್ಟಿರೋದು ಚೆನ್ನಾಗಿದೆ. ಸೊ ಹೇಳ್ದಂಗೆ ರಾತ್ರಿ ಲೈಟಿಂಗ್ಸ್ ತೋರಿಸ್ತೀನಿ ಅಂತ ಅನ್ಕೊಂಡಿದೆ. ಇಲ್ಲಿ ಉಜ್ಜಯಿನಿದು. ಸೊ ಇದು ಉಜ್ಜಯಿನಿದು 2.5 crores ಅಲ್ಲಿ ಮಾಡಿರೋದು. ಇದು ಪ್ಲೇಸ್ ಗಳೆಲ್ಲ ಸಕ್ಕದಾಗೈತೆ. ಲೈಟಿಂಗ್ಸ್ ಆಗ ಬೆಳಗ್ಗೆ ಆಗ್ತಾಗ ಸ್ವಲ್ಪ ಚೆನ್ನಾಗೈತೆ. ಇಲ್ಲ ಸಾಯಂಕಾಲದ ಲೈಟಿಂಗ್ಸ್ ಹಾಕೋದು ನೋಡಿ, ಎಲ್ಲ ಸಕ್ಕದಾಗ ಕಾಣ್ತೈತೆ. ಹಿಂಗ ಒಳಗೆಲ್ಲ ಹೋಗ್ಬೋದು, ತುಂಬಾ ದೊಡ್ಡದಾಗೈತೆ. ಹಿಂಗೋಗು ಆ ಕಡೆಯಿಂದನೂ ಬರ್ಬೋದು, ಈ ಕಡೆ ಹೋಗಿದ್ದಾನು ಬರ್ಬೋದು. ಸೊ ಬೆಳಿಗ್ಗೆ ದರ್ಶನ, ಉಜ್ಜಯಿನಿಲಿ ದರ್ಶನ ಮಾಡ್ಬೇಕಂದ್ರೆ ಬೆಳಿಗ್ಗೆ ಆದಷ್ಟು ಬೇಗ ಬಂದಷ್ಟು, ಅಂದ್ರೆ 6 ಗಂಟೆಗೂ ಇದೆ, 7 ಗಂಟೆಗೂ ಇದೆ. ಅದ್ರಲ್ಲಿ ಹೋಮ ಬಸವ ಆ ತರದೆಲ್ಲ ಇದೆ. ಸೊ ಅದಕ್ಕೆ ನೀವು ಬೇಗ ಬಂದ್ರೆ ಒಂದು ಬೇಗ ದರ್ಶನ ಆಗುತ್ತೆ. ಲೇಟ್ ಆಗಿ 200 ರೂಪಾಯಿ ಕೊಟ್ಟು ಹೋಗೋ ಅವಶ್ಯಕತೆ ಇರಲ್ಲ. ಯಾಕಂದ್ರೆ 200 ರೂಪಾಯಿ ಕೊಟ್ಟು ಹೋಗೋ ಇರುತ್ತೆ. ಮತ್ತೆ ಆಧಾರ್ ಕಾರ್ಡ್ ಏನ್ ಕೇಳಲ್ಲ. ನೀವು ಮೇನ್ ಆಗಿ ಒಂದ್ಸತಿ ಆಧಾರ್ ಕಾರ್ಡ್ ತಂದಿರಿ. ನೈಟ್ ಹೋಗಿ ಬಂದ್ರೆ ಹೆವಿ ರಶ್ ಇರುತ್ತೆ. ಸೊ ಇವಾಗ ನಾನು ಬಂದಿರೋದ್ ನೋಡಕ್ ಹೋದಾಗ ಸಕ್ಕತ್ ರಶ್ ಇದೆ. ಸೊ ಅವ್ರು ಯಾರೋ ನಾನು Insta 360 ವಿಡಿಯೋ ಮಾಡ್ತಿದ್ನ ಕೇಳಿದ್ರು, ಇದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೇಳಿದ್ರು. ವಿಡಿಯೋ ಕಳಿಸ್ತೀರಾ, ವಿಡಿಯೋ ಮಾಡಿದ್ರೆ ಆಗಲ್ಲ. ಯಾಕಂದ್ರೆ ಇದು ಎಡಿಟ್ ಮಾಡ್ಬೇಕು, ವಿಡಿಯೋ ಮಾಡಿದ್ದಿಲ್ಲ. ಯಾಕಂದ್ರೆ ಮರ್ಜ್ ಆಗ್ಬಿಟ್ಟಿರುತ್ತೆ ಅಂದ್ರೆ ಕರೆಕ್ಟ್ ಆಗಿ ಬಂದಿರಲ್ಲ ವಿಡಿಯೋ. ಸೊ ಅದಕ್ಕೆ ಬ್ಲಾಗಿಂಗ್ ಎಲ್ಲ ಮಾಡಕ್ ಸ್ವಲ್ಪ ಕಷ್ಟ ಆಗುತ್ತೆ. ಒಟ್ನಲ್ಲಿ ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್, ಸಕ್ಕತ್ ದೊಡ್ಡದಾಗಿದೆ. 2,500 ಕೋಟಿ ಕಟ್ಟಿರ್ತಂತ ಎಕ್ಸ್ಪೆಕ್ಟೇಷನ್. ನಾನು ಸರ್ಚ್ ಮಾಡಿದೆ, ಬಾಂಬ್ ಪ್ಲೇಸ್ ಮಾತ್ರ. ಸೀರಿಯಸ್ಲಿ ನಿಮ್ಗೆ ಕಾಣುತ್ತೋ ಇಲ್ವೋ, ಪ್ಲೇಸ್ ಫುಲ್ಲು ಸಕ್ಕದಾಗ ಕಾಣ್ತೈತೆ ಮಾತ್ರ ಆ ಕಡೆಯಿಂದ. ಇದೆ ಇನ್ನು ಕನ್ಸ್ಟ್ರಕ್ಷನ್ ನಡೀತಿದೆ. ಅಂದ್ರೆ ಆ ಕಡೆ ಸೈಡು ಇನ್ನೊಂದ್ ಸ್ವಲ್ಪ ಅಲ್ಲೆಲ್ಲ ವರ್ಕಿಂಗ್ ವರ್ಕ್ ಮಾಡ್ತಾವ್ರೆ. ಬಟ್ ಆಲ್ಮೋಸ್ಟ್ ಎಲ್ಲ ಮುಗ್ದೇ ಹೋಗಿದೆ, ಸಖತ್ತಾಗಿದೆ. ಫುಡ್ ಝೋನ್ ಅಂತ ಒಂದು ಇಲ್ಲಿ ರೆಸ್ಟೋರೆಂಟ್ ಇದೆ. ಇಲ್ಲಿ ಬಂದ್ರೆ ತಿನ್ಬೋದು. ಎಕ್ಸ್ಪೆನ್ಸಿವ್ ಇದೆಯೋ ಇಲ್ವೋ ನಾನು ನೋಡಿಲ್ಲ. ನಾನು ಅಲ್ಲೇ ನಮ್ಮ ಹೋಟ್ಲಲ್ಲೇ
ಅಡುಗೆ ಪ್ರಿಪೇರ್ ಆಗ್ತಾ ಇದ್ದೆ. ನಾನು ಅಲ್ಲೇ ಹೋಗ್ತೀನಿ. ಅಲ್ಲೇ ಟೈಮ್ ಆಗೋಗಿದೆ. ತಿರ್ಗಾ ನಾಳೆ 3 o'clock ನಾನು ಹೊರಡಬೇಕು ಕಾಳೇಶ್ವರ. ಅಲ್ಲಿ ಮುಗಿಸ್ಕೊಂಡು ಹಂಗೆ ಬಸ್ ಹತ್ಕೊಂಡು ಅಲ್ಲಿಂದ 10 o'clock ರೀಚ್ ಆಗ್ಬಿಡ್ತೀನಿ ಅನ್ಸುತ್ತೆ. ಜರ್ನಿನೇ ಸ್ವಲ್ಪ ಲಾಂಗ್ ಇದೆ. ನನ್ನ ಪ್ರಕಾರ ಅಲ್ಲಿ 144 kilometers ಐತೆ ಅಂತ ಅನ್ಸುತ್ತೆ. ನಾನು ಗೂಗಲ್ ಚೆಕ್ ಮಾಡಿದಾಗ ಬೇಗನೆ ರೀಚ್ ಆಗ್ಬೋದು 3.5 hours. ಬಟ್ ಬಸ್ ಅವ್ನು ಯಾಕೆ ಲೇಟ್ ಆಗಿ ತೆಗೆದೋನೇನೋ ಗೊತ್ತಿಲ್ಲ. ನೋಡಿ ಫ್ರೆಂಡ್ಸ್, ಇದು ಅದರ ಅಲ್ಲಿ ಇದೆಯಲ್ಲ, ಅಲ್ಲಿ ಇದು ಒಂದೇ ಕಣ್ಣಿಗೆ ಹಾಕ್ಬಿಟ್ಟು ತೋರಿಸ್ತಾರೆ. ಏನು ವಿಷನ್, ಈಗ ಐಫೋನ್ ವಿಷನ್ ಪ್ರೋ ಇದು ಹೆಂಗಿದೆಯಲ್ಲ ಅದನ್ನ ಕಣ್ಣಿಗೆ ಹಾಕ್ಬಿಟ್ಟು ತೋರಿಸ್ತಾರೆ. 40 second ಟ್ರಯಲ್ ಇದೆ ಇಲ್ಲಿ. ಇನ್ ಮಿಕ್ಕಿದ್ದು ಇಲ್ಲಿ ಒಂದು 9 minutes 10 minutes ಇದೆ ಅಂತೆ. ಅದಕ್ಕೆ 140 rupees ಆಗುತ್ತಂತೆ. ಅಲ್ಲೇ ಹೋಗಿ ದೇವ್ರ ದರ್ಶನ ಮಾಡಕ್ ಆಗ್ದಿರೋರು, ಇಲ್ಲ ದರ್ಶನ ಇನ್ನೊಂದ್ಸತಿ ಮಾಡ್ಬೇಕಾಗಿರೋರು ಅದನ್ನ VFX ಹಾಕೊಂಡು ನೋಡಿ ದರ್ಶನ ವಿಷನ್ ಪ್ರೋ ತರ ದರ್ಶನ ಮಾಡಿಸ್ತಿರೋದು. ಅದ್ರಲ್ಲಿ ಮಹಾಕಾಳೇಶ್ವರನ ತೊಳೆದಿ ದರ್ಶನ ಮಾಡಿ ಎಲ್ಲಾ ಮಾಡತ್ತಾರೆ. ಈ ತರ 140 ರೂಪಾಯಿಗೆ. ಅಲ್ಲಿ 40 secondsಗೆ ಫ್ರೀ ಟ್ರಯಲ್ ಇದೆ. ಜೆಂಟ್ಸ್ಗೆ ಬಾಯ್ಸ್ಗೆ ಸಪ್ರೇಟ್ ಐತೆ ಆ ಕಡೆ. ನೋಡಿ ಮೇಡಮ್ ಫುಲ್ ಧ್ಯಾನಕ್ಕೆ ಹೋಗಿ ಕೈಯ ಮುಗಿತವ್ರೆ. ಸೌಂಡ್ ಎಫೆಕ್ಟ್ಸ್ ಬೀಟ್ಸ್ ಇದೆ ಅನ್ಸುತ್ತೆ. ಸೌಂಡ್ ಇದ್ದೇ ಇರುತ್ತೆ, ಬಟ್ ಇನ್ನು ಎಕ್ಸ್ಟ್ರಾ ಯಾವ ಕಂಪ್ನಿ ಅಂತ ಗೊತ್ತಾಗಿಲ್ಲ. ಪಾಪ ನಾನಂತೂ ಟ್ರಯಲ್ ಮಾಡಲ್ಲ. ನಾವು ಪ್ರಾಕ್ಟಿಕಲ್ ಆಗಿ ಹೋಗಿ ನೋಡೋದೇ ಸರಿ. ಮಾಡಕ್ಕೆಲ್ಲ ಆಗಲ್ಲ ಕಣಪ್ಪ. ಇದನ್ನೆಲ್ಲ ಕಟ್ಟಿದ್ದು ವೇಸ್ಟ್ ಅನ್ಸುತ್ತೆ. ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ ಅದು ವಿಜುವಲ್ ಇಲ್ಲೆಲ್ಲ ಓಡಾಡ್ದಂಗೆ ಇಲ್ಲೆಲ್ಲ ಬಂದಂಗೆ. ಬಟ್ ನಾನು ಅಲ್ಲಿ ವಿಷನ್ ಐಫೋನ್ ಟ್ರಯಲ್ ಮಾಡಿದ್ದೆ ಒಂದ್ ಕಡೆ. ಸಕ್ಕದಾಗಿತ್ತು ಮಾತ್ರ. ಕಳೆದೋಗಿದೆ. ಸೊ ನಂದು ಟೈಮ್ ಇಲ್ಲಿ ಮುಗಿತಾ ಇದೆ. ಅದಕ್ಕೆ ವಾಪಸ್ ಹೊರಡ್ತಾ ಇದೀನಿ. ಈ ಕಡೆಯಿಂದ ಆ ಕಡೆಯಿಂದ ಹೋಗ್ಬೋದು ಅನ್ಕೊಂಡಿದ್ದೆ. ಆ ಕಡೆ ಹೋಗಕ್ಕಾಗಿಲ್ಲ. ಈಗ ಈ ಕಡೆಯಿಂದಾನೇ ಹೋಗ್ತಾ ಇದೀನಿ. ಈಗ ಈ ಕಡೆ ನಾನು ನೋಡೇ ಇಲ್ಲ. ಈ ಕಡೆ ಆ ಕಡೆಯಿಂದ ಬಂದಲ್ಲ, ಈ ಕಡೆ ನೋಡೇ ಇಲ್ಲ. ಈ ಕಡೆ ಎಲ್ಲ ಅಂಗಡಿಗಳೆಲ್ಲ ಐತೆ. ಸ್ವಲ್ಪ ಹೊಟ್ಟೆ ಹಸಿದೈತೆ. ಅದು ದೇವಸ್ಥಾನಗಳಿದೆ, ಲೋಕಲ್ ಯಾವ್ದು ಐತೆ, ಬಿಂಗು ಎಲ್ಲ ಏಕಿ. ಇನ್ನೊಂದು ವಿಷಯ ಏನಂದ್ರೆ, ಅಲ್ಲಿ ಒಳಗಡೆ ಬೆಳಗ್ಗೆ ಉಜ್ಜಯಿನಿಲಿ ದೇವಸ್ಥಾನಕ್ಕೆ ಹೋಗಿದ್ದಾನ ಒಳಗಡೆ. ನೀವು ಕೈ ಮುಗಿತಾರಲ್ವಾ, ಕೈ ಏನಾದ್ರು ಹಿಂಗ್ ಕೊಟ್ರೆ ದಾರ ಹಾಕ್ಬಿಟ್ಟು ಕಟ್ಬಿಟ್ಟು 20 ರೂಪಾಯಿ ಇಡಿ ಅನ್ಬಿಡ್ತಾರೆ. 20 ರೂಪಾಯಿ ಇಡಿ ಅಂತಲ್ಲ, ಎಷ್ಟಾಗೋದು ಅಷ್ಟು ಇಡಿ ಅಂತ. ಫ್ರೆಂಡ್ಸ್, ಇಲ್ಲಿ 2,000 ಎಕರೆ ಜಾಗ ದೊಡ್ಡದಾಗೈತೆ. ಅದ್ರಲ್ಲಿ ನಾನೇ ಯಾಕೋ ಹೈಲೈಟ್ ಆಯ್ತಿದ್ದೀನಿ. ಯಾಕಂದ್ರೆ ಇನ್ಸತ್ರಿ 6 ಕೈ ರೈತಲ್ಲ, ಎಲ್ಲ ತ್ರಿಶೂಲ ತರ ಅನ್ಕೊಂಡ್ಬಿಡವ್ರೆ. ಏನ್ ಹಿಂಗಿಂದ ಎತ್ಬಿಟ್ಟು ಹಿಂಗೆ ಎತ್ತಿ ಬೀಸ್ ಅಂದ್ರೆ ಏನಿಲ್ಲ. ಎಲ್ಲಾರು ಫುಲ್ ಏನ್ ಹಿಂಗ್ ಹಿಡ್ಕೊಂಡು ಹೋಯ್ತಾರ. ಸುಮಾರು ಜನ ಕೇಳಿದ್ರು. ಸೊ ನೆಕ್ಸ್ಟ್ ಲೆವೆಲ್ ದೇವ್ರ ದರ್ಶನ. ಇವತ್ತೊಂದು 1 day ಫಿನಿಶ್ ಆಗಿದೆ. ಎಷ್ಟು ಡೇ ಇದೆ ಅಂತ ಕೇಳ್ಬೇಡಿ, ತುಂಬಾ ಡೇ ಇದೆ. ಬಟ್ ಅದ್ರಲ್ಲಿ ಎಷ್ಟು ಕ್ಯಾಪ್ಚರ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಇವತ್ತಿಗೆ ಫಿನಿಶ್. ಬಟ್ ಇವತ್ತು ಇಷ್ಟೇ. ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇವತ್ತಿನ ಬ್ಲಾಗ್ ಇವತ್ತು ಇಷ್ಟಿಗೆ. ನಾಳೆ ಕಂಟಿನ್ಯೂ ಮಾಡೋಣ. ಟಿಲ್ ಟೇಕ್ ಕೇರ್, ಬಾಯ್.